ಫ್ರೆಂಡ್ಸ್ಗಳ ಹೆಸರೆಲ್ಲ ಬರ್ದಿಲ್ಲ, ಗರ್ಲ್ ಫ್ರೆಂಡ್ ಹೆಸರುಗಳು ಬರ್ತಿದೀವಿ. ಎಲ್ಲ ಕ್ಲಾಸಲ್ಲೂ ಬಿಡ್ತೀವಿ ಸರ್ ರಾಕೆಟ್. ಬರ್ದಿಲ್ಲ, ಬಟ್ ನಾವು ಫ್ಲೇಮ್ಸ್ ಅಂತ ಒಂದ್ ಆಡ್ತೀವಿ. ಸಿಸ್ಟರ್ ಅಂತ ಒಂದ್ 2 ದಿನ ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ ನಮ್ಗೆ. ಇದೇ ಪಿಕ್ಚರ್ ಬ್ಯಾಕ್ ಬೆಂಚರ್ ಆಗಿ. ನಮಸ್ತೆ. ಸೊ ಒಂದ್ ಕಡೆಯಿಂದ ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ನೇಮು, ನಿಮ್ಮೊಂದು ಇಂಟ್ರೋ ಹೇಳಿದಾರೆ ಆ ಕಡೆಯಿಂದ. ಶಶಾಂಕ್ ಸಿಂಹ ಅಂತ. ನಾನು ಈ ಸಿನಿಮಾದಲ್ಲಿ ದುಷ್ಯಂತ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಮುಂಚೆ ಏನಾದ್ರು ಮಾಡಿದ್ರು? ಮುಂಚೆ ನಾನು ಸೀರಿಯಲ್ ಮಾಡ್ತಾ ಇದ್ದೆ, ಹಿಟ್ಲರ್ ಕಲ್ಯಾಣ ಅಂತ ಜಿ ಕನ್ನಡದಲ್ಲಿ. ಅದ್ರ ಬಿಟ್ಟರೆ ಒಂದು ಕನ್ನಡಿ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ಗೆ ಸೆಲೆಕ್ಟ್. ನಮಸ್ಕಾರ, ನನ್ನ ಹೆಸರು ಜತೀನ್ ಆರ್ಯನ್ ಅಂತ. ನಾನು ಖುಷ್ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಮುಂಚೆ ಅಡ್ವರ್ಟೈಸ್ಮೆಂಟ್ಸ್ ಮಾಡಿದ್ದೀನಿ ತುಂಬ. ಫಿಲಮ್ ಫಸ್ಟ್ ಡೆಬ್ಯೂ. ನಮಸ್ತೆ, ನನ್ನ ಹೆಸರು ರಂಜನ್ ಅಂತ. ನಾನು ಈ ಸಿನಿಮಾಲ್ ಆರ್ಯ ಅಂತ ಒಂದು ರೋಲ್ ಮಾಡಿದ್ದೀನಿ. ಮುಂಚೆ ಸಹರಾ ಅಂತ ಒಂದು ಫಿಲಮ್ ರಿಲೀಸ್ ಆಯಿತು, ಅದರಲ್ಲಿ ಮಾಡಿದ್ದೆ. ಇದು ನಂದು 2ನೇ ಸಿನಿಮಾ. ಎಲ್ರಿಗೂ ನಮಸ್ಕಾರ, ನಾನು ನಕುಲ್ ಅಭ್ಯಂಕರ್, ಸಂಗೀತ ನಿರ್ದೇಶಕ. ನಾನು ಮಾಡಿರೋ ಚಿತ್ರಗಳು ಕನ್ನಡ ಗೊತ್ತಿಲ್ಲ, ಲವ್ ಮಾಕ್ಟೇಲ್ 2 ಹಾಗೂ ಜೂನಿ, ಫಾರೆಸ್ಟ್ ಸ್ಟೇಷನ್, ಮತ್ತೀಗ ಇವ್ರ ಜೊತೆ ಬ್ಯಾಕ್ ಬೆಂಚರ್ ಆಗ್ಬಿಟ್ಟಿದೆ. ಸೊ ನೀವು ನಿಮ್ಮ ಇಷ್ಟು ಜನದಲ್ಲಿ ಒಂದು ಬ್ಯಾಕ್ ಬೆಂಚರ್ಸ್ ಅಂದ್ರೆ ಒಂದು ನೆಕ್ಸ್ಟ್ ಲೆವೆಲ್ ಅದು ಟೈಟಲ್. ಅದು ಈ ಟೈಟ್ಲ್ ಯಾವ ಥರ ಫಸ್ಟ್ ಇತ್ತು ಸಿನಿಮಾ? ಫಸ್ಟು ಅದೇ ನಮಗೆ ಆಡಿಷನ್ ಟೈಮಿಂದನೂ ಅದೇ ಎಲ್ಲರೂ ಕೇಳ್ತಿದ್ರು ನಾವು ಹೆಂಗೆ ಸೆಲೆಕ್ಟ್ ಆದ್ವಿ ಈ ಸಿನಿಮಾಗೆ ಅಂತ. ಆಡಿಷನ್ ಟೈಮಲ್ಲಿ ಫಸ್ಟು ಕರೆದು ಈ ಥರ ಏನು ಆ್ಯಕ್ಟಿಂಗ್ ಮಾಡೋಕ್ಕೆ ಹೇಳಲಿಲ್ಲ. ಫಸ್ಟು ನೀವು ಫ್ರಂಟ್ ಬೆಂಚರ ಬ್ಯಾಕ್ ಬೆಂಚರ ಅಂತ ಕೇಳಿದ್ರು. ಬ್ಯಾಕ್ ಬೆಂಚರ್ ಅಂತ ಹೇಳಿದ್ವಿ. ಯು ಆರ್ ಸೆಲೆಕ್ಟೆಡ್ ಅಂತ ಹೇಳಿದ್ರು. ಸೊ ಆ ರೀತಿ ನಮ್ಮ ಸೆಲೆಕ್ಷನ್ ಆಗಿದ್ದು. ಬ್ಯಾಕ್ ಬೆಂಚರ್ಸ್ ಅಂತ ಟೈಟಲ್ಲು ಆ್ಯಕ್ಚುಲಿ ವೆರಿ ಆ್ಯಪ್ಟ್ ಫಾರ್ ದ ಫಿಲಮ್. ಇಡೀ ಕತೆ 1 ಲೈನರ್ ಇರೋದೆ ಇಟ್ ಈಸ್ ಅಬೌಟ್ ದ ಬ್ಯಾಕ್ ಬೆಂಚರ್ಸ್. ಅಂದರೆ ನಾವು ಫಸ್ಟ್ ಬೆಂಚರ್ಸ್ ಆಗಿದ್ದವರು ಹೆಂಗೆ ಬ್ಯಾಕ್ ಬೆಂಚರ್ಸ್ ಆದರು, ಬ್ಯಾಕ್ ಬೆಂಚರ್ಸ್ ಆದಮೇಲೆ ಹೆಂಗಿತ್ತು ಅವ್ರ ಜೀವನ ಅನ್ನೋದೇ ಈ ಟೋಟಲ್ ಸಿನಿಮಾದ ಜಿಸ್ಟು. ಸೊ ಅದಕ್ಕೋಸ್ಕರ ಬ್ಯಾಕ್ ಬೆಂಚರ್ಸ್ ರಿಯಲ್ ಆಗಿ ಯಾರು ಬ್ಯಾಕ್ ಬೆಂಚರ್ಸ್? ಎಲ್ಲರೂ ಅದಕ್ಕೋಸ್ಕರ ಸೆಲೆಕ್ಟ್ ಮಾಡಿದ್ದಾರೆ. ಅಂದ್ರೆ ಬ್ಯಾಕ್ ಬೆಂಚರ್ಸ್ ಅಲ್ಲಿ ಇವಾಗ ತುಂಬಾ ಪೋಲಿ ಇದೆಲ್ಲ ಮಾಡಿರ್ತೀವಿ. ಯಾರು ಈಗ ವಾಶ್ರೂಮ್ ಅಲ್ಲೆಲ್ಲ ಹೆಸರು ಬರೆಯೋದು, ಟೀಚರ್ಸ್ ಹೆಸರು ಬರೆಯೋದು, ಯಾರೋ ಒದೆ ಕೊಟ್ಟಾಗೆಲ್ಲ ಆ ಥರ ಎಲ್ಲ ಯಾರು ಮಾಡಿದ್ರು? ಮಾಡಿಲ್ಲ. ನಾನು ಈ ಪಿಕ್ಚರ್ ಅಲ್ಲಿ ಬ್ಯಾಕ್ ಬೆಂಚರ್. ಸರ್ ಫ್ರೆಂಡ್ಸ್ಗಳು ಹೆಸರು ಬರ್ದಿರೋದು ನೋಡಿರ್ತೀರಲ್ಲ, ಹಿಂಗೆ ವಾಶ್ರೂಮ್ ಅಲ್ಲೆಲ್ಲ. ಆ ಥರ ಎಲ್ಲ ಬರ್ದಿಲ್ಲ, ಫ್ರೆಂಡ್ಸ್ಗಳ ಹೆಸರೆಲ್ಲ ಬರ್ದಿಲ್ಲ, ಗರ್ಲ್ ಫ್ರೆಂಡ್ ಹೆಸರುಗಳು ಬರ್ತಿದೀವಿ. ಸರ್ ನೀವು ಬರ್ದಿದ್ದೀರಾ ಇಲ್ವಾ? ಸರ್ ಇಲ್ಲ ಸರ್, ಬರ್ದಿಲ್ಲ. ಸರ್ ಎಲ್ಲರೂ ಬ್ಯಾಚುಲರ್ಸ್? ನಕುಲ್ ಸರ್ ಬ್ಯಾಚುಲರ್. ಅದೆಲ್ಲ ಎದ್ರಿಕೊಂತವ್ರು ಇಲ್ಲ ಎಲ್ಲರೂ ನಾವು 3 ಜನ. ಸರ್ ಹುಡುಗಿರಿಗೆ ಯಾರು ರಾಕೆಟ್ ಬಿಟ್ಟಿದ್ದೀರಾ ಅಂತ ಬ್ಯಾಕ್ ಬೆಂಚ್? ಎಲ್ಲ ಕ್ಲಾಸಲ್ಲೂ ಬಿಡ್ತೀವಿ ಸರ್ ರಾಕೆಟ್. ರಾಕೆಟ್ ಎಲ್ಲ ಬರೀ ಟ್ರೈನ್ ಬಿಟ್ಟಿದ್ದೀವಿ. ಏನ್ ಸರ್ ಟ್ರೈನ್ ಬಿಡೋದು? ರಾಕೆಟ್ ಏನೋ ಈ ಪೇಪರಲ್ಲಿ ಮಾಡಿ ಟ್ರೈನ್ ಬಿಡೋದಂದ್ರೆ ಬಗಳ ಬಿಡೋದು. ಸಡನ್ ಆಗಿ ನೀವು ಆಗಿನ ನಗ್ತಲೇ ಇದ್ದೀರಾ? ಡೈಲಾಗ್ ಕೊಟ್ಟಿಲ್ಲ ಸರ್. ರಾಕೆಟ್ ಏನು ಬಿಟ್ಟಿಲ್ಲ, ಬಟ್ ಕೂದಲೆಲ್ಲ ಕಟ್ ಮಾಡಿದ್ದೀವಿ. ಹೌದಾ? ಓ ಸೂಪರ್. ಸರ್ ಬೆಂಚ್ ಮೇಲೆ ಯಾರು ಅದೇ ಹುಡುಗಿರ ಹೆಸರು ಬರ್ದು ಹಾರ್ಟ್ ಎಲ್ಲ ಬರ್ದು ಆ ಥರ ನಿಮ್ದು ಯಾರು ಬರ್ದಿದ್ದೀರಾ? ಇಲ್ಲ ನೀವು ಯಾರು ಬರ್ದಿದ್ದೀರಾ? ಸರ್ ಅಮರ ಪ್ರೇಮಿ. ಅಮರ ಪ್ರೇಮಿ ಅಂತನಾ? ಬೆಂಚ್ ಮೇಲೆ ಬರ್ದಿಲ್ಲ, ಬಟ್ ನಾವು ಫ್ಲೇಮ್ಸ್ ಅಂತ ಒಂದ್ ಆಡ್ತಿದ್ವಿ. ನಮ್ಮ ಹೆಸರು ಮತ್ತೆ ನಾವ್ ಯಾರು ಲವ್ ಮಾಡ್ತಿದ್ವಿ ಅವ್ರ ಹೆಸರು ಫ್ಲೇಮ್ಸ್ ಅಂತ ಮಾಡ್ತಿದ್ವಿ. ಎನಿಮಿ, ಲವರ್, ಫ್ರೆಂಡ್ಸ್ ಅಂತ ಪೇಪರ್ ಅಲ್ಲಿ ಮಾಡ್ಕೊಂಡು ಕಲರ್ ಸಿಸ್ಟರ್ ಅಂತ ಒಂದ್ 2 ದಿನ ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ ನಮ್ಗೆ. ಮೂವನ್ ಆಗಕ್ಕೆಲ್ಲ ಒಂದೊಂದು ತಿಂಗಳು ತಗೋತಿದ್ವಿ ಚಿಕ್ಕ ವಯಸ್ಸಲ್ಲಿ ನಾವು. ಅಲ್ಲ ನಾವು ಮಾಡಿದ್ವಿ, ನಕುಲ್ ಸರ್ನ ಕೇಳ್ಬೇಕು. ನಕುಲ್ ಸರ್ ಮಾಡಿ ನಾ ಹೇಳ್ತಿಲ್ಲ, ನಾ ಇದೇ ಪಿಕ್ಚರ್ ಬ್ಯಾಕ್ ಬೆಂಚರ್ ಆಗಿ. ಸರ್ ಮದುವೆ ಆಗಿದೆ ಅಂತ ಕಟ್ ಮಾಡ್ತೀವಿ. ಮದುವೆ ಆಗಿದೆ ಅಂತಲ್ಲ, ಏನ ಕಾಲೇಜ್ ಟೈಮಲ್ಲಿ ಮದುವೆ ಆಗಿತ್ತು ಅವಾಗ. ಇವಾಗ ಏನಿಲ್ಲ, ನನ್ನ ವೈಫ್ ನನ್ ಪರಿಚಯ ನನ್ಗೆ 17ನೇ ವರ್ಷದಾಗನೇ ಕಮಿಟೆಡ್. ಸೊ ಇಟ್ಸ್ ಅ ವೆರಿ ಲಾಂಗ್ ಡಿಸ್ಟೆನ್ಸ್, ಲಾಂಗ್ ರಿಲೇಶನ್ಶಿಪ್. ಸರ್
ಸೀರಿಯಸ್ಲಿ? ಹೌದು. ಓ ನಮಗೂ ಗೊತ್ತಿರಲಿಲ್ಲ ಸರ್. ನಾವಿಬ್ರು ಭೇಟಿ ಆಗಿದ್ದು when we were 17, we got married when we were 28. ಓ 10-11 ವರ್ಷ ಪರಿಚಯ ಇತ್ತು, ಆಮೇಲೆ ಮದುವೆ ಆಗಿದ್ದು. ಸರ್ ನೀವು ಹಂಗಾರೆ ಮಿಡಲ್ ಬೆಂಚ್ ಇರ್ಬೇಕು ಸರ್. ಹಾ, ಒಂಥರ ಹೇಳ್ಬೋದು. ಯಾಕಂದ್ರೆ ನಾವು ಕ್ಲಾಸಲ್ಲಿ ಬರೀ ನಿದ್ದೆ ಮಾಡೋದ್ರಲ್ಲ. ಸರ್ ನಮ್ಮ ನಿದ್ದೆ ಹತ್ರ ಬೇರೆ ಸರ್ ಅಲ್ಲ ಸರ್ ನಿದ್ದೆ ಮಾಡ್ಕೊಂಡೇ ಲವ್ ನನ್ಗೆ ನಮ್ ಕಾಲೇಜ್ ಶುರು ಆಗ್ತಿದ್ರೆ 5 ಗಂಟೆ ಆದ್ಮೇಲೆ, ಹಾಸ್ಟೆಲ್ಗೆ ಹೋದ್ಮೇಲೆ ಕಾಲೇಜ್ ಶುರು ಆಗ್ತಿದ್ದು. ಕ್ಲಾಸಿಗೆ ಹೋಗ್ಬಿಟ್ಟು ಯಾವ ಟೀಚರ್ ಇದಾರೆ ಅಂತ ನೋಡ್ಬಿಟ್ಟು ಈ ಟೀಚರ್ ಕ್ಲಾಸ್ ಸರಿ ನಿದ್ದೆ ಹೊಡೆಯೋಣ, ಓಕೆ ಈ ಟೀಚರ್ ಸರಿ ಅಟೆಂಟಿವ್ ಆಗಿ ಹೇಳ್ಕೊಡ್ತಾರೆ. ಅಷ್ಟದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬೇರೆ ಹುಡುಗಿರಲ್ಲಿ ಕ್ಲಾಸ್. ಆದ್ರೂ ಅಷ್ಟು ಬೇಗ ಕಮಿಟ್ ಆಗಿದ್ರಲ್ಲ ಸರ್. 128 ಅದೇ ಹೆದರಿಕೆ ಇತ್ತು. ಗೊತ್ತಿತ್ತು ಮೆಕ್ಕಿಗೆ ಹೋಗ್ತಾ ಇದ್ದೀನಿ, ಸೇಫ್ ಆಗ್ಬಿಡೋಣ ಅಂತ. 128 ಜನ ಇದ್ವಿ, ಅದ್ರಲ್ಲಿ 4 ಜನ ಹುಡುಗಿರಿದ್ರು ಅಷ್ಟೇ. ಸರಿ ಅವ್ರು ಬಂಕ್ ಮಾಡಿದೀರಾ ಅಂತ ಹುಡುಗಿರ್ ಜೊತೆ? ಬ್ರೋ ನಿಮಗೆ ಗರ್ಲ್ ಫ್ರೆಂಡ್ ಇಲ್ವಾ? ಸುಳ್ಳು ಹೇಳ್ಬೇಡಿ. ಇಲ್ಲ ಇಲ್ಲ, ಆ ಜಿಗುಪ್ಸೆ ಇನ್ನೂ ಇದೆ. ಸಿಗ್ತಾರೆ ಹಿಂಗೆ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಇಲ್ಲ ಸರ್, ಏನಂದ್ರೆ ಯಾವ್ದೋ ಒಂದು ಚಾನಲ್ ವರ್ಕ್ ಮಾಡ್ತಾ ಇದ್ದೀನಿ, ಒಂದು 30-40 ಸಾವಿರ ಸಂಬಳ ಬರುತ್ತೆ ಅಂತ ಅಂದ್ರೆ ಹುಡುಗಿರ್ ಬಿದ್ದು ಬಿಡ್ತಾರೆ. ಚಾನಲೇ ನಂದು, ನಾನೇ ಒಬ್ರು ಕೆಲಸ ಕೊಟ್ಟಿದ್ದೀನಿ ಅಂದ್ರೆ ಬಿಡಲ್ಲ, ಏನು ಕೊಡಲ್ಲ, ಏನ್ ಮಾಡೋದು? ಈಗ ನಿಮ್ದೇನು ಚಾನಲ್ ನಿಮ್ದ ಇಲ್ಲ ವರ್ಕ್ ಮಾಡ್ತಾ ಇಲ್ಲ ಇಲ್ಲ ಸರ್, ಚಾನಲೇ ನಂದು. ಸೂಪರ್ ಸೂಪರ್. ಹಂಗಾರೆ ನೆಕ್ಸ್ಟ್ ಟೈಮ್ ಯಾರನ್ನ ಪ್ರಪೋಸ್ ಮಾಡ್ತಾ ಅವ್ರಿಗೆ ನೀವು CEO ಆಗ್ಬಿಡ್ತೀರಾ ಎಕ್ಸ್ಪೀರಿಯನ್ಸ್ ಇದೆಯಲ್ಲ. ಇಲ್ಲಿ ತನಕ ನಂದಿದ್ದು ರಿಲೇಶನ್ಶಿಪ್ ಅಲ್ಲಿ PhD ಮಾಡಿದ್ದಾರೆ. ಅಷ್ಟಂದ್ರೆ ಮ್ಯೂಸಿಕ್ ಲವ್ ಮುಟ್ಟಿ ತುಂಬಾ ಇಷ್ಟ ಸರ್. ಕ್ರೇಜಿ. ಸರ್ ಯಾರು ಕ್ಲಾಸಿಗೆ ಬಂಕ್ ಮಾಡಿದ್ರು? ಬಂಕ್ ಮಾಡಿ ಎವ್ರಿ ಡೇ ಮಾಡ್ತಿದ್ವಿ ಸರ್. ಸರ್ ಗರ್ಲ್ಸ್ ಜೊತೆ ಥಿಯೇಟರ್ಗೆ ಯಾರು ಹೋಗಿದ್ರು ಬಂಕ್ ಮಾಡಿ? ಓ ಎಲ್ಲರೂ ಹೋಗಿದ್ವಿ. ಥಿಯೇಟರ್ಗೆ? ಹಾ ಹೋಗಿದ್ದೀವಿ. ಥಿಯೇಟರ್ ಅಷ್ಟೇ ತಾನೆ? ಕ್ಯಾಂಟೀನು, ಥಿಯೇಟರ್ ಕೆಫೆ ಅದು ನಡೀತು. CCTV ಹವಾ ಜಾಸ್ತಿ ಇತ್ತಲ್ಲ ಆ ಟೈಮಲ್ಲಿ. ಅವಾಗ CCTV ಯಾವಾಗ ಇರ್ಲಿಲ್ಲ. ಅಲ್ಲಿ ಹೋಗ್ಬಿಟ್ಟು ಕೋಲ್ಡ್ ಕಾಫಿ ಕುಡಿಯೋದೇ ಒಂದು ಟ್ರೆಂಡ್. ಅಲ್ಲಿ ಇದ್ರ ಹತ್ರ Wi-Fi password ಬೇರೆ ಹೌದು. ಅಲ್ಲಿ ಲಾಂಗ್ 24/7 ಹೋಗಿ ಅದನ್ನೇ ಕೇಳೋಣ ಅಂತಿದ್ದೆ. ಡೇಟಿಂಗ್ ಯಾರು ಹೋಗಿದ್ದೀರಾ ಆ ಟೈಮ್? ಕಾಲೇಜ್ ಟೈಮ್ ಹೋಗಿಲ್ಲ ಅಂದ್ರೆ ಮನುಷ್ಯ ಅಲ್ಲ ಸರ್. ಹೋಗಿದ್ವಿ ಪಕ್ಕ ಹೋಗಿದ್ವಿ ಸರ್. ಇವೆಲ್ಲ ಎಲಿಮೆಂಟ್ಸ್ ಬ್ಯಾಕ್ ಬೆಂಚ್ ಅಲ್ಲಿ ಇರುತ್ತೆ. 100% ಇರುತ್ತೆ. ಎಲ್ಲ ಇವಾಗ ಕಾಲೇಜ್ಗೆ ಹೋದ್ರೆ ನಿಮ್ಗೆ ಯಾವ ಕ್ಯಾರೆಕ್ಟರ್ಸ್ ಕಾಣುತ್ತೆ? ಫಸ್ಟ್ ಬೆಂಚರ್ಸ್ ಕಾಣ್ತಾರೆ, ಬ್ಯಾಕ್ ಬೆಂಚರ್ ಕಾಣ್ತಾರೆ, ಆಮೇಲೆ ಒಂದು ರೌಡಿ ಗ್ಯಾಂಗ್ ಕಾಣುತ್ತೆ, ಒಂದು ಟೀಚರ್ಸ್ ಇಂದು ಲವ್ ಅಫೇರ್ಸ್ ಕಾಣುತ್ತೆ. ಅದೆಲ್ಲ ಎಲಿಮೆಂಟ್ಸ್ ರಿಯಲ್ ಆಗಿ ಅಂದ್ರೆ ನೀವು ಹೋದ್ರೆ ಕನೆಕ್ಟ್ ಆಗುವಂತ ಕ್ಯಾರೆಕ್ಟರ್ಸ್ ಇರುತ್ತೆ. ಬ್ಯಾಕ್ ಬೆಂಚರ್ ಸಿನಿಮಾ ನೋಡ್ತಾ ಓ ನನ್ನ ಕಾಲೇಜಲ್ಲೂ ಈ ತರ ಇತ್ತಲ್ಲಪ್ಪ ಅನ್ನೋ ರೀತಿಯಲ್ಲೇ ಸಿನಿಮಾ ಮಾಡಿರೋದು. ಸರ್ ನಿಮ್ಮ ಕಾಲೇಜ್ ಲೈಫಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಿಲ್ಲ, ಅದು ಪರ್ಟಿಕ್ಯುಲರ್ ಆಗಿ ಈ ಬ್ಯಾಕ್ ಬೆಂಚರ್ಸ್ ಇದ್ದು ಇಷ್ಟ ಆಗಿದ್ದಂದ್ರೆ ಯಾವ ಥರ? ಯಾವ ಆಕ್ಚುಲ್ ಆಗಿ ಸ್ವಲ್ಪ ಸೀನ್ ನಮ್ದೇ ಇದೆ. ಹಂಗಾಗಿ ರಿಲೇಟಬಲ್ ಇದೆ. ನಾವು ಮಾಡಿರೋದ್ರಲ್ಲಿ ಒಂದಷ್ಟು ಪರ್ಸೆಂಟ್ ಇದೆ ಇದರಲ್ಲಿ. ಸೊ ಈಗ ನಾವು ಕ್ಲಾಸಲ್ಲಿ ಟೀಚರ್ಸಿಗೆ ಕೌಂಟ್ರ್ ಕೊಡೋದು, ಆಮೇಲೆ ಕೆಲವೊಂದು ಟೀಚರ್ಗೆ ಅಟೆಸ್ಟ್ ಇಡೋದು, ಆಮೇಲೆ ಆಚೆ ಕಡೆನೂ ಅಷ್ಟೇ ಏನಾದ್ರು ಕಿರಿಕಾದ್ರೆ ಏನಾರೋ ಒಂದು ವಿಷಯ ತಗೊಳಕೊಂಡ್ಬಿಡೋದು, ಎಣ್ಣೆ ಹೊಡ್ಕೊಂಡು ಕ್ಲಾಸಿಗೆ ಬರೋದು, ಆ ಥರದ್ದೆಲ್ಲ ಇವೆಲ್ಲ ಹೇಳೋದು ಕಾಲೇಜ್ಗಳು ಸರ್? ಅಲ್ಲ ಇವೆಲ್ಲ ಹೇಳೋದು ನೋಡಿದ್ರೆ ಏನಿದೆ ಮಾಮೂಲಿ ರೆಗ್ಯುಲರ್ ಅಂತ. ಆದ್ರೆ ಇವರು ಪಿಕ್ಚರ್ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಇಷ್ಟರಲ್ಲೇ ಇಡ್ತಿದ್ದಾರೆ. ಪಿಕ್ಚರ್ ಅಲ್ಲಿ ಏನೋ ಬೇಜಾನಿದೆ, ಬಟ್ ನಾವು ಹೇಳಂಗಿಲ್ಲ, ಹೇಳೋದು ಬಿಡಂಗೂ ಇಲ್ಲ. ಬಟ್ ಎಲ್ರು ಬಂದು ನೋಡಿದ್ರೆ ಗೊತ್ತಾಗುತ್ತೆ ಇದು ಜಸ್ಟ್ ಸರ್ಫೇಸ್ ಲೆವೆಲ್, ಆಳವಾಗಿ ತುಂಬಾ ಇದೆ, ಇನ್ನು ಏನೇ ನಡೀತೆ ಕಾಲೇಜಲ್ಲಿ ಅಂತ. ಸರ್ ನೀವು ಏನ್ ಮಾಡಿದ್ದೀರಾ ಸರ್? ಊಟ ಏನೋ ಮಾಡಿದೀನಿ ಸರ್. ಯಾವ ವಿಷಯದಲ್ಲಿ ಏನ್ ಮಾಡಿದೀನಿ ಸರ್ ಸಿನಿಮಾದಲ್ಲಿ ಏನ್ ಮಾಡಿದ್ದೀರಾ ಅಂತ? ಪ್ರೂವ್ ಮಾಡಿದ್ದಾರೆ, ಅದ್ ನಾನು ಹೇಳ್ತೀನಿ. ಏನ್ ಪ್ರೂವ್ ಮಾಡಿದ್ದೀರಾ ಸರ್? ಇದು ಕೆಮಿಸ್ಟ್ರಿ ಓದಿದ್ರೆ 2 ತರ ರಿಯಾಕ್ಷನ್ ಇರುತ್ತೆ, ರಿವರ್ಸಿಬಲ್ ಅಂಡ್ ರಿವರ್ಸಿಬಲ್. ಬ್ಯಾಕ್ ಬೆಂಚರ್ಸ್ ಫ್ರಂಟ್ ಬೆಂಚರಿಗೆ ಬಂದ್ರೆ ಅವ್ರು ಸುಧಾರಿಸಲ್ಲ ಅಂತ ಅವ್ರು ತೋರಿಸ್ಬಿಟ್ಟಿದ್ದಾರೆ. ಫ್ರಂಟ್ ಬೆಂಚರ್ ಬ್ಯಾಕ್ ಬೆಂಚ್ ಹೋದ್ರೆ ಡೆಫಿನೆಟ್ಲಿ ಹಾಳಾಗ್ತಾರೆ, ಆದ್ರೆ ಬ್ಯಾಕ್ ಬೆಂಚ್ ಇಂದ ಫಸ್ಟ್ ಬಂದವರು ಕೆಟ್ಟವ್ರು ಇದ್ದವ್ರು ಚೆನ್ನಾಗಿ ಆಗಲ್ಲ ಅಂತ ಕರೆಕ್ಟ್ ಆಗಿ ಹೇಳಿದ್ರು ಸರ್. ಅವ್ರ ಅದೇ ಕ್ಯಾರೆಕ್ಟರ್ ಕರೆಕ್ಟ್ ಆಗಿ ಹೇಳಿದ್ದಾರೆ. ಅವ್ರು ಎಲ್ಲೇ ಕೂತ್ರು ಅಷ್ಟೇ ಬ್ಯಾಕ್ ಬೆಂಚ್ ಅಷ್ಟೇ. ಓಜಿ
ಓಜಿ ಓಜಿ ನಮ್ಮ ಹಣೆ ಬರಕ್ ಹೊಣೆ ಯಾರು ಏನ್ ಮಾಡೋಣ. ಈ ಸಿನಿಮಾ ನೋಡಿ ಕ್ರೇಜಿ ಕ್ಯಾರೆಕ್ಟರ್ ಮಾಡಿದೀನಿ ಸರ್ ಹೇಳ್ದಂಗೆ 100%. ಸಾಂಗ್ ನೋಡಿದೆ ಸರ್, ಇಷ್ಟ ಆಯ್ತು. ಎಷ್ಟು ಸಾಂಗ್ಸ್ ಇದಾವೆ? ಟೋಟಲ್ 7 promo songs ಇದೆ. ಟೋಟಲ್ 7 ರ್ಯಾಪ್ ಸಾಂಗ್ಸ್ 7 ಹಾಡಿದೆ. ಅದು ಬಿಟ್ಟು ಆಕ್ಚುಲಿ ಇದರಲ್ಲಿ 48 songs ಇದೆ movie. ಅದೊಂದು ಟ್ರೈ ಮಾಡ್ತಾ ಇದೀವಿ, 8ನೇ ಹಾಡು ಟ್ರೈ ಮಾಡ್ತಾ ಇದೀವಿ. ಸೇಮ್ ಸರ್, ರವಿಚಂದ್ರನ್ ಬೀಳ್ಸಲ್ಲಿ ಸರ್ ಎಲ್ರು 1-2 ಮಾಡ್ತಾರೆ, ನಾವ್ ಯಾಕೆ 8 ಮಾಡುವ? ಸರ್ ಹೆಂಗ್ ಬಂದಿದೆ ಸಾಂಗ್ಸ್ ಎಲ್ಲ ಕಾಲೇಜ್ ಎಲ್ಲ ನಿಮ್ಗಂತ ನಾನು ಖುಷಿ ಪಟ್ಟೆ ಮಾಡಿರೋದು. ಸೂಪರ್ ಆಗಿ ಬಂದಿದೆ. ನಮ್ಗಂತೂ ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ಮ್ಯೂಸಿಕ್ ಅಂತೂ ನಾವು ಅದ್ರ ಬಗ್ಗೆ ಮಾತಾಡಂಗೆ ಇಲ್ಲ. ನೆಕ್ಸ್ಟ್ ಏನ್ ಲೆವೆಲ್. ಗೊತ್ತಾ ಸರ್, ಹಾಡುಗಳಂದ ತಕ್ಷಣ ನಾವು ಸ್ಟೋರಿ ಓರಿಯೆಂಟೆಡ್ ಅಂತ ಅಂತೀವಿ, ಬಟ್ ನಾವು ಸಬ್ಜೆಕ್ಟ್ ನೋಡ್ಬಿಟ್ಟು ಮಾಡ್ಬೇಕಾಗುತ್ತೆ. ಇದರ್ ಯು ಆರ್ ಟಾಕಿಂಗ್ ಅಬೌಟ್ ಅ ಸಿನಿಮ್ಯಾಟಿಕ್ ಸ್ಟೋರಿ ಆರ್ ಯು ಟಾಕಿಂಗ್ ಅಬೌಟ್ ಅ ರಿಯಲ್ ಸ್ಟೋರಿ. ಈ ಬ್ಯಾಕ್ ಬೆಂಚಸ್ ರಿಯಲ್ ಸ್ಟೋರಿ ಇಲ್ಲದೆ ಇದ್ರು ಇಟ್ ಇಸ್ ವೆರಿ ಕ್ಲೋಸ್ ಟು ಅಂತ ಹೇಳಕ್ಕಾಗಲ್ಲ, ರಿಯಲ್ ಸ್ಟೋರಿ ಅಂತಾನೆ ಅನ್ಕೋಬಹುದು. ಇಟ್ಸ್ ಸೋ ಕ್ಲೋಸ್ ಟು ಅವರ್ ಲೈಫ್. ನಾವು ದಿನ ಜೀವನದಲ್ಲಿ ನೋಡೋಂಥ ಕಥೆನೇ ಅದು. ಹಂಗಂತ ನಾವೀಗ ಪ್ರತಿ ಸಲ ಕಾವಲ್ ಕೂತಾಗ ಹಾಡುಗಳು ಕೇಳ್ತೀವಿ, ಮನೇಲಿದ್ದಾಗ ಹಾಡು ಕೇಳ್ತೀವಿ, ಅಲ್ಲಿದ್ದಾಗ ಹಾಡು. ಪ್ರತಿಯೊಂದು ಸನ್ನಿವೇಶಕ್ಕೂ ಹಾಡು ಇಲ್ಲದೆ ಇದ್ರು ಒಂದು ಸನ್ನಿವೇಶ ಬಂದ್ರೆ ನಾವೇ ಹಾಡ್ತೀವಿ. ಈಗ ಯಾವ್ದಕ್ಕೂ ಏನೋ ಒಂದು ಸಿಚುವೇಶನ್ ಬಂದ್ರೆ ಆಡಿಸಿ ನೋಡು ಅಂತ ಹಾಡ್ತೀವಿ. ಅದು ಯಾರಾದ್ರೂ ಏನೋ ತಪ್ಪು ಮಾಡ್ತಾರೆ ನಿಧಾನಿಸು ಅಂತ ಹಾಡ್ತೀವಿ. ಸೊ ಹಾಡುಗಳು ನಮ್ಮ ರಕ್ತದಲ್ಲೇ ಇದೆ. ಹಂಗಂತ ಒಂದು ಕಥೆನ ನಾವು ಹೇಳುವಾಗ ಹಾಡುಗಳನ್ನ ತೆಗೆದ್ಬಿಟ್ಟು ಬರೀ ಮ್ಯೂಸಿಕ್ ಅಂತ ಪ್ರೆಸೆಂಟ್ ಮಾಡಿದ್ರೆ ಜನರಿಗೆ ಅದು ಮುಟ್ಟಲ್ಲ. ಆ ಕಥೆನ ಇನ್ನೂ ಎನ್ಹಾನ್ಸ್ ಮಾಡಕ್ಕೆ ಇರೋದು ಹಾಡುಗಳು. ಪ್ರತಿಯೊಂದು ಸನ್ನಿವೇಶಕ್ಕೂ ಹಾಡು ಬರುತ್ತೆ. ನೀವು ಸುತ್ತಕ್ಕೆ ಹೋಗ್ತೀರಾ, ಹಾಡು ಬರುತ್ತೆ. ಮಜಾ ಮಾಡಕ್ ಹೋಗ್ತೀರಾ, ಹಾಡು ಬರುತ್ತೆ. ಅದು ಕಷ್ಟ ಇದೆಯಾ ಲೈಫಲ್ಲಿ, ಏನೋ ಕಷ್ಟ ಪಡ್ತಿದ್ದೀರಾ, ಅದಕ್ಕೊಂದು ಹಾಡು ಬರುತ್ತೆ. ಎಲ್ಲದಕ್ಕೂ ಒಂದೊಂದು ಹಾಡುಗಳು. ಸೊ ಹಂಗ್ ಮಾಡ್ತಾ ಮಾಡ್ತಾ ನಾವೊಂದು 4-5 ಹಾಡುಗಳು ಅಂದ್ಕೊಂಡಿದ್ದು ಅದು 7-8 ಹಾಡಿಗೆ ಹೋಗಿದೆ. ಬಿಕಾಸ್ ಸ್ಟೋರಿ ಡಿಮಾಂಡ್. ಇದರಲ್ಲಿ 4 ಜನ ಹುಡುಗಿಯರು ಅವ್ರೆ, 5 ಜನ ಹುಡುಗರು ಅವ್ರೆ. ಯಾರು ಸಿಂಗಲ್? ಅದು ಡಿಮ್ಯಾಂಡ್ ಮಾಡ್ತಿದ್ದ ಸರ್ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ, ಸರ್ ನಮಗೂ ಹೀರೋಯಿನ್ ಬೇಕೇ ಬೇಕು ಸರ್, ಪ್ಲೀಸ್ ಏನಾರ ಮಾಡಿ ಅಂತ. ಈಗ ಮೊನ್ನೆ ತನಕನೂ ಕೇಳ್ತಿದ್ದ, ಸರ್ ಏನಾರ ಮಧ್ಯದಲ್ಲಿ ಆಡ್ ಮಾಡ್ಬೋದಾ ಸರ್? ಯಾಕೆ ಸರ್ ಸಿಗ್ಲಿಲ್ಲ? ಅನ್ಭವಿಸ್ಬಿಟ್ಟಿದೀನಿ ಸರ್ ಶೂಟಿಂಗ್ ಅಲ್ಲಿ ನಾನು. ಯಾಕೆ ಹಂಗೂ ಇವ್ರ ಗ್ಯಾಂಗ್ ಅಲ್ಲಿ ಒಬ್ಳು ಹುಡುಗಿ ಇರ್ತಾಳೆ. ಸೊ ಅವಳನ್ನ ಆಗಾಗ ನಾವಿಬ್ರು ಕಪಲ್ಸ್ ತರ ಕ್ಯಾರೆಕ್ಟರೈಸೇಷನ್ ಮಾಡ್ಕೊಂಡ್ ಸರ್ ಲಿಬರ್ಟಿ ಕೊಟ್ಬಿಟ್ಟಿದ್ರ, ನಾವಿಬ್ರು ಕಪಲ್ಸ್ ತರ ಕ್ಯಾರೆಕ್ಟರೈಸೇಷನ್ ಮಾಡ್ಕೊಂಡ್ಬಿಡೋಣ, ಏನ್ ಮಾಡೋದು? ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲ ಸರ್, ಯಾಕೆ ಸರ್? ಸರ್ ಬಿಡಿ ಸರ್, ಆ ನಗುನ್ನ ಹೊರಗಾಕಿ ಹಾಕುವ. ಅದು ಹೆಂಗಂದ್ರೆ ಸರ್ ಸರ್ ನನ್ನ ಕ್ಯಾರೆಕ್ಟರ್ಗೂ ಈಗ ಗರ್ಲ್ ಫ್ರೆಂಡ್ ಇಟ್ರೆ ನಾನು ಇವ್ರಿಗಿಂತ ಸೀನಿಯರ್. ಸೊ ನಾನು ಈಗ ಲವ್ ಮಾಡಿದ್ರೆ ಸ್ಕ್ರಿಪ್ಟಿಗೆ ಅಷ್ಟು ಚೆನ್ನಾಗಿರಲ್ಲ. ಅಟ್ಲೀಸ್ಟ್ ಒಂದು ಗ್ಯಾಂಗ್ ಆದ್ರೂ ಸ್ವಲ್ಪ ಮ್ಯಾನ್ಲಿ ಓಡಾಡ್ಕೊಂಡು ಆ ಥರ ಇದ್ದಾಗ ಇನ್ನೊಂದು ಸ್ವಲ್ಪ ಇನ್ನೊಂದು ಶೇಡ್ ಸಿಗತ್ತೆ. ಅದಕ್ಕೆ ಈಗ ಸರ್ ಸೆಕೆಂಡ್ ಪಾರ್ಟ್ ಅಲ್ಲಿ ನೀನು ತೋರಿಸ್ತೀನಿ ಬಿಡ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಅವ್ರ ಫ್ಲಾಶ್ ಬ್ಯಾಕ್ ಆಕ್ಚುಲಿ ಬ್ಯಾಕ್ ಸ್ಟೋರಿ ಇದೆ ಇದ್ರಲ್ಲಿ. ಅಲ್ಲೊಬ್ರು ಮ್ಯಾಮ್ ಇವ್ರ ಕ್ಲಾಸ್ಮೇಟ್ ಇರ್ತಾರೆ, ಅವಳಿಗೆ ಕಳಾಗ್ತಾ ಇರ್ತಾನೆ. ಸೊ ಸರ್ ಅದನ್ನ ಎಳೆದ್ಬಿಟ್ಟು ಸೆಕೆಂಡಿಗೆ ಹಾಕ್ಬಿಡಿ ಸರ್ ಅಂತ. ಸಿನಿಮಾ ಯಾವಾಗ ಕೊನೆಯದಾಗಿ ರಿಲೀಸ್? ಯಾವಾಗ? ಇವಾಗ 19ಕ್ಕೆ ಸಿನಿಮಾ ಫೈನಲಿ ಬರೋಣ ಅಂತ, ಆಫ್ಟರ್ ಲಾಂಗ್ ಟೈಮ್ ಆಫ್ ವರ್ಕಿಂಗ್ 19ಕ್ಕೆ ಸಿನಿಮಾ, ಜುಲೈ 19ಕ್ಕೆ ಸಿನಿಮಾ ಬರ್ತಾ ಇದ್ವಿ. ಅದೇ ಹಲವಾರು ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಮಾಡ್ತಾ ಇದ್ವಿ. ಯಾಕಂದ್ರೆ ನಮ್ಗೆ ಎಲ್ಲೇ ಹೋಗಿ ನಮ್ಮ ಕಂಟೆಂಟ್ ತೋರಿಸಿದ್ರು ಫೇಸ್ ಇಲ್ಲ ಅನ್ನೋ ತರ ಒಂದು ಮಾತು ಬರ್ತಿತ್ತು. ಸೊ ವಿ ಹ್ಯಾಡ್ ಟು ಪ್ರಮೋಟ್, ಜನಕ್ಕೆ ರೀಚ್ ಆಗಲೇಬೇಕು ಈ ಕಂಟೆಂಟು ಅನ್ನೋ ರೀತಿಯಲ್ಲಿ ಮಾಡಿ ಪ್ರಮೋಷನ್ ಮಾಡಿ ಜುಲೈ 19th ಬ್ಯಾಕ್ ಬೆಂಚರ್ಸ್ ರಿಲೀಸ್ ಮಾಡ್ತೀವಿ. ಎಲ್ಲರೂ ಶೆಟ್ ಕತೆ ಬಿಟ್ಬಿಟ್ಟು ಬ್ಯಾಕ್ ಬೆಂಚರ್ಸ್ ಕತೆ ನೋಡಕ್ ಬನ್ನಿ ಅಂತ ನಾವು ಕೇಳ್ಕೊಂತೀವಿ ಸರ್. ಥ್ಯಾಂಕ್ ಯು.